ದೆಹಲಿಯ ಹಳೆ ಸಂಸದ ಭವನದಲ್ಲಿ ಇದ್ದ ಛತ್ರಪತಿ ಶಿವಾಜಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಸ್ಥಳಾಂತರ ಮಾಡಿರುವುದನ್ನು ಖಂಡಿಸಿ ಇಂದು ವಿಜಯಪುರ ನಗರದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಸೇವಾ ಸಂಸ್ಥೆ ಮತ್ತು ಹಲವು ದಲಿತ ಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಸರ್ಕಾರದ ಆಶಯಗಳನ್ನು ಕೇಂದ್ರ ಸರ್ಕಾರಕ್ಕೆ, ಮಹತ್ತರಿಗೆ ಅವಮಾನ ಮಾಡಿದಂತ ಕೇಂದ್ರ ಸರ್ಕಾರಕ್ಕೆ, ಸಶಕ್ತ ಮುಂದಿನ ಬಾಬಾ ಸಾಹೇಬರ ಮೂರ್ತಿಯನ್ನು ಮೊಟಕುಗೊಳಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ನೂರಾರು ಭಾಗಗಳಾದಂಥ ದೇಶಕ್ಕೆ ಈ ಒಂದು ಒಗ್ಗಟ್ಟಿನಿಂದ ಈ ದೇಶವನ್ನು ಸಮೃದ್ಧವಾಗಿ ಮುನ್ನಡೆಸಕ್ಕಂಥ ವಿಚಾರ ಈ ದೇಶಕ್ಕೆ ಮುನ್ನಡೆಗೆ ಬಂದಾಗ ಅವಾಗ ಈ ದೇಶವನ್ನ ಮುನ್ನಡೆಸಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಸಂದರ್ಭ ಇದಾಗಿತ್ತು. ಅದೇ ರೀತಿಯಾಗಿ ಬಾಬಾ ಸಾಹೇಬರು ಕೂಡ ಈ ಒಂದು ದೇಶಕ್ಕೆ ಈ ಒಂದು ಲಿಖಿತವಾದಂಥ ಇಡೀ ಬೃಹತ್ ವಿಶ್ವಕ್ಕೆ ಒಂದು ಮಾದರಿಯಾದಂಥ ಒಂದು ಸಂವಿಧಾನವನ್ನು ಕೊಟ್ಟರು. ಆ ಸಂವಿಧಾನವನ್ನು ಹಿಂದುವಿ ಸಮಾಜ ಕಟ್ಟಬೇಕು. ಹಿಂದುವಿ ಅಂದ್ರೆ ಸಮಾನತೆಯ ಸಮಾಜ ಅಂದರೆ ಈ ಮನುಸ್ಮೃತಿ ಏನು ಅಧಿಕಾರದಾಗಿದ್ದಾರಲ್ಲ BJP RSS ಕಾಂಗ್ರೆಸ್ಗಳು, ಸಾರಿ ಈ BJP RSS ಕಾಂಗ್ರೆಸ್ದವ್ರನ್ನೂ ಬರ್ತಾರೆ, ಅದ್ರಾಗ ಏನು ಪ್ರಶ್ನೆ ಇಲ್ಲ. ಅವರು ಈ ಹಿಂದುತ್ವ ಹೆಚ್ಚಿಗೆ ಗೋಳು ಹೊಡೆದವ್ರು ಅವರಿಗೆ. ಆ ಶಿವಾಜಿ ಮಹಾರಾಜರು ಇವ್ರಿಗೇನು ಹಿಂದುತ್ವದ ಮೇಲೆ ಪ್ರಹಾರ ಮಾಡಿದ್ರು ಅದರ ಸೇಡನ್ನು ಈಗ ತೀರಿಸೋಲಕ್ಕೆ ಶಿವಾಜಿ ಮಹಾರಾಜರ ಮೂರ್ತಿ ಅಂತ ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಏನು ಮನುಸ್ಮೃತಿಯನ್ನು ಸುಟ್ಟು ಈ ಮನುವಾದಿಗಳನ್ನು ಏನು ಚುಚ್ಚಿದಾರಲ್ಲ ಅದರ ಸೇಡಿಗಾಗಿಯಿಂದ ಬಾಬಾ ಸಾಹೇಬ್ರ ಮೂರ್ತಿಯನ್ನು ಇವರು ಅಲ್ಲಿ ತೆರವುಗೊಳಿಸಿದ್ರು. ಅಲ್ಲ ಇವ್ರಿಗೆ ಇನ್ನೂ ಗೊತ್ತಿಲ್ಲ, ಈಗೇನು BJPದವ್ರದಾರಲ್ಲ ನಾವು ಅಧಿಕಾರದಾಗ ಇದ್ದಿದ್ದೀವಿ ಅಂತೇಳಿ. ನಿಮಗೆ ಅಲ್ಲಿ ಪಾರ್ಲಿಮೆಂಟ್ದಂತ ತೆರವುಗೊಳಿಸ್ತೇವೆ ನಾವು. ಇನ್ನು ಭಾಳ ಒಂದು 10 ತಿಂಗಳಾದ್ರೆ ಸಾಕು. ಸರ್ ಓಕೆ ಸೇವಾ ಸಂಸ್ಥೆಯ ಜಿಲ್ಲಾ ಅಧ್ಯಕ್ಷರಾದ ತುಳಸಿರಾಮ್ ಸಹೋದರರ ನೇತೃತ್ವದಲ್ಲಿ ನಾವು ಸಿದ್ದೇಶ್ವರದಿಂದ ಜಿಲ್ಲಾ ಅಧಿಕಾರಿ ಕಚೇರಿವರೆಗೂ ನಾವು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಕಾರಣ ಇಷ್ಟೇ, ದೆಹಲಿಯಲ್ಲಿ ಹಳೆ ಸಂಸತ್ ಭವನ ಎದುರುಗಡೆ ಇರುವಂಥ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಪುತ್ಥಳಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ತೆರವುಗೊಳಿಸಿದ್ದು ಖಂಡಿಸಿ ಇವತ್ತು ನಾವು ಪ್ರಗತಿಪರ ಎಲ್ಲ ಸಂಘಟನೆಗಳನ್ನು ಕೂಡಿ ಮತ್ತು ಎಲ್ಲ ಸಮಾಜದ ಯುವಕರು ಕೂಡಿ ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ ನಾವು ಈ ಪ್ರತಿಭಟನೆಯ ಮೂಲಕ ಕೇಳುವುದಷ್ಟೇ, ತೆರವುಗೊಳಿಸಿದಂಥ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಪುತ್ಥಳಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಅದೇ ಜಾಗದಲ್ಲಿ ಮರು ಸ್ಥಾಪನೆಯನ್ನು ಮಾಡಬೇಕಂತ ಹೇಳಿ ಈ ಸಂಘಟನೆಯ ಮೂಲಕ ತಮ್ಮ ಜಿಲ್ಲಾ ಅಧಿಕಾರಿಗಳ ಮೂಲಕ ಕೇಂದ್ರ ಸರ್ಕಾರ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಸರ್. ಮೇಡಮ್, ಅದೇ ಜಾಗದಲ್ಲಿ ತೆರವುಗೊಳಿಸಿದ ಗುರುತು ಐತಲ್ಲ, ಸ್ಥಾಪನೆ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಹೋರಾಟ ಅತಿ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟ ಮಾಡ್ಲಿಕ್ಕೂ ನಾವು ಸಿದ್ಧದೀವಿ. ಇಡೀ ರಾಜ್ಯ ಅಲ್ಲ, ಇಡೀ ಕೇಂದ್ರದ
ಬಾಬಾ ಸಾಹೇಬರ ಅನ್ವಯಿಗಳಾಗಿರ್ಬೋದು ಅಥವಾ ಛತ್ರಪತಿ ಶಿವಾಜಿ ಅನ್ವಯಿಗಳು ಕೂಡ ನಾವು ಪ್ರತಿಭಟನೆ ಮಾಡ್ಲಿಕ್ಕೆ ನಾವು ಯಾವುದೇ ರೀತಿ ಹಿಂಜರಿಯಲ್ಲ. ಈ ಪ್ರತಿಭಟನೆ ಯಾವಾಗಲೂ ನಿರಂತರವಾಗಿರ್ತದೆ. ಒಂದು ವೇಳೆ ಅವರು ಆ ಪುತ್ಥಳಿಯನ್ನು ಪುನರ್ ಸ್ಥಾಪನೆ ಮಾಡಲಿಲ್ಲ ಅಂದ್ರೆ ಅದು ಪ್ರತಿಭಟನೆ ಬೇರೆ ರೀತಿಯಲ್ಲಿ ನಾವು ತೋರಿಸ್ಬೇಕಾಗ್ತದೆ ಅನ್ನೋ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಮೇಡಮ್ ಹೆಸರು ಹೇಳ್ರಿ.